ಅಲ್ಲ ಅತ್ತೆ, ನಮ್ಗೆ ಯಾರಿಗೂ ಒಂದು ಮಾತು ಹೇಳ್ದಂಗೆ ರಮ್ಯಾ ಆ ಆಶನ್ ಕರ್ಕೊಂಡ್ ಬಂದ್ಬಿಟ್ಟಾಳಲ್ಲ. ಹೆಂಗಿದಳೋ ಏನೋ, ಮನೆಗೆ ಸೇರಿಸ್ಕೊಂಡವ್ರಲ್ವಾ? ಸೇರಿಸ್ಕೊಂಡಿದ್ದೆ, ವಾಪಸ್ ಬಂದಿರೋಳು ನೆನ್ನೆಸ್ಲೇನೆ. ಬಾ ನೋಡೋಣ ಏನು ಮಾಡ್ತಾ ಇದ್ದಾಳೆ ಅಂತ. ರಮ್ಯಾ, ರಮ್ಯಾ, ಓ ನೀವಾ? ಓ ನಮ್ಮ ಉಷಾ, ನಾವೇನೆ. ಎಲ್ಲಿ ನಿಮ್ಮ ಅತ್ತಿಗೆ ಇದ್ದಾಳ? ಏನ್ ಮಾಡ್ತಾ ಇದ್ದಾಳೆ? ಒಳಗಿದ್ದಾರೆ, ಬರೀ ಒಳಿಕೆ. ಸರಿ ಆಯ್ತು, ನಡಿಯಮ್ಮ, ಬಾರೆ ಮಧು. ಅತ್ಗೆ, ಅತ್ಗೆ, ನಮಸ್ಕಾರ ಅಕ್ಕ, ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಏನ್ ಬಂದಿದ್ದು? ಏನೂ ಇಲ್ಲ, ಅದು ನಮ್ಮ ರಮ್ಯಾ ನಮ್ಗೆ ಯಾರಿಗೂ ಹೇಳ್ದೇನೆ ಬಂದ್ಬಿಟ್ಟಿದ್ದಾಳೆ ನಿಮ್ಮ ಮನೆಗೆ. ನೀವು ದೊಡ್ಡ ಮನಸ್ಸು ಮಾಡಿ ಹೆಂಗೋ ಮನೆ ತುಂಬಿಸ್ಕೊಂಡಿದ್ದೀರಾ, ಮನೆ ಸೇರಿಸ್ಕೊಂಡಿದ್ದೀರಾ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ, ಹಂಗೆ ಬಂದ್ಬಿಟ್ಟಿದ್ದಾಳೆ ನಮ್ಮ ರಮ್ಯಾ. ಅದಕ್ಕೇನೆ ನಮಗೆ ಗಾಬರಿ ಆಗ್ಬಿಟ್ಟಿತ್ತು. ತಿರ್ಗಾ ನಂದಿನಿ ಹೇಳಿಳು ಗಂಡನ ಮನೆಗೆ ಹೋಗೋಳೆ, ಆಶಾನೆ ಕರ್ಕೊಂಡು ಹೋದ್ಲು ಅಂತಾನ. ಓ ಹೌದಾ, ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಈ ವಿಷಯ? ನಿಜವಾಗ್ಲೂ ಅಕ್ಕ, ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ನೋಡಿ. ನಿಮ್ಮ ಮಗಳೇನೆ ರಮ್ಯನ ಕರ್ಕೊಂಬಂದು ಹೆಂಗೋ ಅವಳ ಜೀವನ ಸರಿ ಮಾಡಿದಾಳೆ. ಆಶನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ರಮ್ಯಾ, ರಮ್ಯಾ ಎಲ್ಲಿ ಉಷಾ? ರಮ್ಯಾ ಏನೋ ಮಾಡ್ತಾ ಇದಾರೆ ಅನ್ಸುತ್ತೆ, ಇರ್ರಿ ಕರಿತೀನಿ, ಕೂತ್ಕೊಳ್ರಿ. ಕೂಕಳಿ ಮಧು. ರಮ್ಯಾ ಬಾರೆ, ನಿಮ್ಮ ಅಮ್ಮ ಏನು ನಿಮ್ಮ ಅಣ್ಣ ಏನಂತ ಬಂದೇವ್ರೆ, ಮಾತಾಡ್ಸ್ಬಾ. ಅತ್ತೆ, ಇವ್ರು ಯಾಕೆ ಬಂದ್ರಿ ಇಲ್ಲಿ? ಇದೇನಿ ರಮ್ಯಾ, ನಿಮ್ಮ ಅಮ್ಮ ಏನು ನಿಮ್ಮ ಅತ್ತಿಗೆ ಬಂದಿದ್ರೆ ಇವ್ರು ಯಾಕೆ ಬಂದ್ರು ಅಂತ ಕೇಳ್ತಾ ಇದ್ಯಾ? ಯಾಕೆ? ಓ ಮಾತಾಡ್ಸಗು, ಯಾಕೆ ಬಂದ್ರಿ ಇಲ್ಲಿಗೆ? ಯಾಕೆ ಬಂದ್ರಿ? ಇದೇನಿ ರಮ್ಯ ಹಿಂಗ್ ಕೇಳ್ತಾ ಇದ್ಯಾ? ನಾವು ಈ ಮನೆಗೆ ಬರ್ಬಾರ್ದಾ? ಅಯ್ಯೋ ದೇವ್ರೆ, ಏನಾಗೈತಿ ನಿನ್ಗೆ? ನೀನು ನೀನೇ ತಾನೇ ಎಲ್ಲ ಏನೇನೋ ಕಿತಾಪತಿ ಮಾಡಿದ್ದು. ನಮ್ಮ ಮನೆಯವರು, ನಮ್ಮ ಅತ್ತೆ, ನನ್ನ ಆದ್ಮೇಲೆ ಮೇಲೆಲ್ಲನ ಕಂಪ್ಲೇಂಟ್ ಕೊಡಂಗ್ ಮಾಡಿದ್ದು ನೀನೇನೆ. ಸುಮ್ಮನೆ ಅವ್ರ ಮರ್ಯಾದೆ ಕಳಿಯಂಗ್ ಮಾಡಿದ್ದು ನಿನ್ನಿಂದಾನೆ. ನಿನ್ನ ಮಾತು ಕೇಳಿನಿ. ನೀನು ಇಲ್ದಿದ್ರೆ ನಾನು ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಿಲ್ಲ. ನಾನು ಗಂಡನ ಮನೆ ಬಿಟ್ಟು ಬರೋಂಥ ಅವಶ್ಯಕತೆ ಇರ್ತಿರ್ಲಿಲ್ಲ. ನನ್ನ ಜೀವನ ಹಾಳು ಮಾಡಿದ್ದು ನೀನೇನೆ. ಅದಕ್ಕೆ ನಿನ್ನ ಮೇಲೆ ಸಿಟ್ಟು ನನಗೆ. ಅಲ್ಲಿಗೆ ಬಂದಾಗ, ತವ್ರ ಮನೆಗೆ ಬಂದಾಗ ಅಲ್ಲೂ ಸರಿಯಾಗಿ ನನ್ನ ಕಡೆ ಗಮನಿಸ್ತಿರ್ಲಿಲ್ಲ, ನನ್ನ ವಿಚಾರಿಸ್ತಾ ಇರ್ಲಿಲ್ಲ, ನೆಗ್ಲೆಕ್ಟ್ ಮಾಡ್ತಿದ್ರಿ ನೀವೆಲ್ಲನ. ಅದಕ್ಕೆ ನಿಮ್ಮ ಮೇಲೆ ಬೇಜಾರಾಗಿ ನಿಮ್ಮನ್ನು ಕೇಳೋದೇ ಬೇಡ ಅಂತನ ಪಾಪ ಆಶನ್ ಕೇಳ್ಕೊಂಡಿದ್ಕೆ ಅವಳೇ ಕರ್ಕೊಂಬಂದ್ಲು. ನೀನಾಗಿದ್ರೆ ಬಿಡು ಬಿಡು, ಅವರೇ ಬರ್ತಾರೆ ಅಂತ ಸುಮ್ಮನಿರಿಸಿ ಸುಮ್ಮನಾಗ್ತಿದ್ದೆ. ಮಗಳ ಜೀವನಕ್ಕಿನ್ನ ನಿನ್ಗೆ ದುಡ್ಡೇ ಹೆಚ್ಚಾಗಿತ್ತು. ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆಗೆ ಅವ್ರ ಖುಷಿನೇ ಹೆಚ್ಚಾಗಿತ್ತು. ತಂಗಿ ಜೀವನ ಹೆಂಗಾದ್ರೂ ಹಾಳಾಗೋಗ್ಲಿ ಅಂತಾನ. ಅದಕ್ಕೆ ಏನು ನನ್ನಿಂದ ನಿನ್ ಜೀವನ ಹಾಳಾಗೋಯ್ತಾ? ಏನೇ ರಮ್ಯ ಹಿಂಗ್ ಮಾತಾಡ್ತಾ ಇದ್ಯಾ? ನಾವೇನೇ ಮಾಡಿದ್ವಿ? ಹೌದು ಕಣೆ ರಮ್ಯಾ, ನೀನು ಈ ತರ ಮಾತಾಡ್ತಾ ಇರೋದು ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗ್ತಿದೆ. ಏನಿದು ನಮ್ಮ ಮೇಲೇನೆ ಆರೋಪ ಮಾಡ್ತಾ ಇದ್ಯಾ? ನಿನ್ ಜೀವನ ಹಾಳೋದಕ್ಕೆ ನಾನು ಅತ್ತೆನೂ ಕಾರಣನಾ? ರಮ್ಯಾ ಏನಿದು? ನೀನೇನ್ ಚೆನ್ನಾಗಿದ್ಯಾ ತಾನೇ? ನಾನು ಚೆನ್ನಾಗಿದ್ದೀನಿ, ಚೆನ್ನಾಗಿಲ್ದೇ ಇರೋದು ನೀವು. ಯಾಕೆ ಬಂದ್ರಿ ಇಲ್ಲಿಗೆ? ಹೆಂಗೋ ನಾನು ಮನೇಲಿ ಚೆನ್ನಾಗಿದ್ದೀನಿ, ನೀವು ಇಲ್ಲಿ ಬಂದು ಎಲ್ಲ ನಮ್ಮ ಸಂಸಾರ ಹಾಳು ಮಾಡ್ಬಿಡ್ರಿ. ಸುಮ್ಮನೆ ಹೋಗ್ರಿ ನೀವು. ರಮ್ಯಾ, ರಮ್ಯಾ ಏನಿದು ಹಿಂಗ್ ಮಾತಾಡ್ತಾ ಇದ್ಯಾ? ಹೌದತ್ತೆ, ನಮ್ಮ ಅಮ್ಮನ ಮಾತು ಕೇಳಿನೇ ನಾನು ನಿಮ್ಮ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದು, ಅದು ಇದು ಎಲ್ಲ ನಾನು ಜಗಳ ಆಗಿದ್ದು. ಸುಮ್ಮನಿರು. ಅದಕ್ಕೆ ನಾನು ಅಲ್ಲಿಗೆ ಹೋದಾಗ್ಲೂ ನನ್ನ ಕಡೆಗೆ ಇವರು ಗಮನನೇ ಕೊಡ್ತಾ ಇರಲಿಲ್ಲ. ಈಗ ಇಲ್ಲಿಗೆ ಬೇರೆ ಬಂದೇವ್ರೆ. ಸುಮ್ಮನೆ ಯಾಕೆ ಇವ್ರು ಬರೋದು, ಇನ್ನೇನಾದ್ರು ಹೇಳ್ಕೊಡೋದು, ನಾನು ತಲೆ ಕೆಡಿಸ್ಕೊಂಡು ಏನಾದರೂ ಅದು ಇದು ಮಾಡೋಕ್ಕೋಗಿ ಆಮೇಲೆ ತಪ್ಪಿಗೆ ಸಿಗಾಕಂಬೋದು. ಯಾಕೆ ಅದೆಲ್ಲ ಜಗಳ ಆಗೋದು? ಅದಕ್ಕೆ ಇವ್ರು ಬರೋದೇ ಬೇಡ, ಇವ್ರನ್ನ ಮಾತಾಡ್ಸೋದೇ ಬೇಡ ಅಂತ ಹೇಳ್ತಾ ಇದ್ದೀನಿ. ಅಯ್ಯೋ ಹಂಗೆಲ್ಲ ಅನ್ಬೇಡ ಕಣೆ ರಮ್ಯಾ. ಎಷ್ಟೇ ಆಗಲಿ ನಿಮ್ಮ ಅಮ್ಮಯ್ಯ ನಿಮ್ಮ ಅತ್ತಿಗೆ ಅಲ್ವಾ? ನಿನ್ ಕಷ್ಟ ಸುಖ ವಿಚಾರಿಸ್ಕೊಂಡು ಹೋಗಕ್ ಬರ್ತಾರೆ. ಏನೇ ಕಷ್ಟ ಆದ್ರೂ ಅವರೇ ಬರೋ ತವ್ರ ಮನೆಯವರೇ ಮೊದಲು. ಸುಮ್ಮನೆ ಹಂಗೆಲ್ಲ ಬೈಬೇಡ. ಬಿಡು, ಏನೋ ಆಗಿದಾಗೋಯ್ತು ಕೆಟ್ಟಗಳಿಗೆ, ಅದನ್ನ ಮಾರ್ತು ಮುಂದಕ್ಕೆ ಹೋಗೋದು ನೋಡ್ಬೇಕು. ಹಂಗಲ್ಲ ಅತ್ತೆ, ನನಗೆ ನಮ್ಮ ಅಮ್ಮಯ್ಯ ಬರೀ ಕೆಟ್ಟದ್ದು ಹೇಳ್ಕೊಡುತ್ತೆ. ಅದಕ್ಕೇನೆ ನಿಮ್ಗೂ ಇಷ್ಟ ಇಲ್ಲ ಅಲ್ವಾ ಅವ್ರು ಕಂಡ್ರೆ? ಅದಕ್ಕೇನೆ ಅವ್ರು ಬಂದ್ರೆ ಸುಮ್ಮನೆ ಯಾಕೆ ನಿಮ್ಗೂ ಇಷ್ಟ ಆಗಲ್ಲ, ನನಗೂ ಇಷ್ಟ ಆಗಲ್ಲ, ಬರೋದೇ ಬೇಡ ಇನ್ಮೇಲೆ, ಸುಮ್ಮನೆ ಇರಿ. ಅಯ್ಯೋ ಅಯ್ಯೋ ಅಯ್ಯೋ, ಇವಳು ನಿಜವಾಗ್ಲೂ ನಮ್ಮ ರಮ್ಯಾನೇನೆ ಮಧು. ಏನೇ ನಾನೇನೆ ಮಾತಾಡ್ಸೋದೇ ಬೇಡ, ಬರೋದೇ ಬೇಡ ಇಲ್ಲಿ ಅಂತ ಹೇಳ್ತಾ ಇದ್ದಾಳೆ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ರಮ್ಯಾ ಏನು ಇಷ್ಟೊಂದು ಬದಲಾದ್ವಾ ಅಥವಾ ಏನಾದರೂ ಇದಕ್ಕೆ ಏನಾದ್ರೂ ಈ ಥರ ಮಾತಾಡ್ತಿರೋದಕ್ಕೆ ಏನಾರ ಕಾರಣ ಇರ್ಬೋದಾ? ಏನೋ ಗೊತ್ತಿಲ್ಲ ಅತ್ತೆ, ಸ್ವಲ್ಪ ಸೈಲೆಂಟ್ ಆಗಿರಿ. ಅಯ್ಯೋ ಹಂಗೆಲ್ಲ ಮಾತಾಡ್ಬೇಡ, ಬರಲಿ ಬಿಡು. ಇನ್ನೇನು ಆಗಿದ್ದಾಗೋಯ್ತು, ಎಲ್ಲ ಸರಿ ಆಯ್ತಲ್ಲ ಈಗ? ಹೌದಾ, ಸರಿ ಅತ್ತೆ, ಆಯ್ತು. ನೀವು ಹೇಳ್ತಿದ್ದೀರಾ ಅಂತ ನಾನು ಸುಮ್ಮನೆ ಆಗ್ತೀನಿ. ಇಲ್ಲಿದ್ರೆ ಈಗಲೇ ಇವ್ರನ್ನ ಆಚೆ ಕಳಿಸ್ತಿದ್ದೆ. ಹಂಗೆಲ್ಲ ಮಾಡಬೇಡ. ಮನೆಗೆ ಬಂದಿರೋನ ಮನೆ ಕಳಿಸ್ಬೇಡ, ಸುಮ್ಮನೆ ಇರು, ಹೊರ ಕಳಿಸ್ಬೇಡ. ಅವ್ರೆಷ್ಟೇ ಆಗಲಿ ನಿಮ್ಮ ತಾಯಿ ಅಲ್ವಾ? ಬಿಡು ಹೋಗ್ಲಿ. ಇಷ್ಟು ದಿನ ಏನೋ ಕೆಟ್ಟಗಳಿಗೆ ಏನೋ ಆಯ್ತು, ಆಗೋಯ್ತು, ಅದನ್ನೆಲ್ಲ ಮರ್ತು ಬಿಡು. ಮುಂದೆ ಚೆನ್ನಾಗಿರೋದು ನೋಡು. ಉಷಾ, ಉಷಾ ಬಾರಿ ಇಲ್ಲಿ, ಹೊಲ್ತಕ್ಕೆ ಹೋಗ್ಬರೋಣ ಬಾ. ಯಾಕಮ್ಮ? ಸುಮ್ಮನೆ ಬಾರೆ, ಒಂದಿಷ್ಟು ಬದನೆಕಾಯಿ ಟೊಮೆಟೊ ಹಣ್ಣು ಹಾಕಿದ್ವಲ್ಲ, ಬಿಟ್ಟಿದ್ರೆ ಹೋಗಿ ಕಿತ್ಕೊಬರೋಣ ಬಾ. ಸರಿ ಅಮ್ಮ, ಆಯ್ತು ನಡಿ. ಒಂದು ಸ್ವಲ್ಪ ಹೊಲ್ತಕ್ಕೆ ಹೋಗ್ಬತ್ತೀನಿ. ನಿಮ್ಮ ಅಮ್ಮರಿಗೆ ತುಂಬಕ್ಕೆ ಇಕ್ಕಿ ಮಾತಾಡಿಸಿ ಕಳಿಸು.
ನಾವು ಹೊಲ್ತಕ್ಕೆ ಹೋಗ್ಬತ್ತೀವಿ, ತರಕಾರಿ ಇದ್ದವು ಹಾಕಿದ್ವಲ್ಲ ಕಿತ್ಕೊಬತ್ತೀವಿ ಹೋಗಿ. ಹ್ಞೂ ಸರಿ ಆಯ್ತತ್ತೆ, ಹಂಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪಿದ್ರೆ ಕರ್ಬೇವಿನ ಸೊಪ್ಪಿದ್ರೆ ಕಿತ್ಕೊಂಬರಿ ಅಲ್ಲೆಲ್ಲಾದ್ರೂ. ಹಾಂ ಹ್ಞೂ ಸರಿ ಅಮ್ಮ ಆಯ್ತು, ಕಿತ್ಕೊಬತ್ತೀವಿ. ಬಾಯ್ ಉಷಾ. ಲೇ ರಮ್ಯಾ, ಯಾಕೆ ಏನಾಗಿದೆ, ಯಾಕೆ ಹಿಂಗೆ ನಮ್ಮನ್ನ ನೋಡಕ್ಕೂ ಇಷ್ಟ ಇಲ್ವಾ? ನಮ್ಮನ್ನ ಮನೆಯಿಂದ ಆಚೆ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಿಲ್ಲ. ಏನಾಗಿತ್ತು ನಿನಗೆ? ತಲೆಗೆಲ್ಲ ಕೆಟ್ಟೈತೋ ಹೆಂಗೆ? ಅಯ್ಯೋ ಅಮ್ಮ, ಇದೆಲ್ಲ ನಿಜ ಅನ್ಕೊಂಡ್ರಾ? ಹೌದು ಮತ್ತೆ ಇನ್ನೇನು ಸುಳ್ಳ? ಹಂಗಲ್ಲ, ನಮ್ಮಮ್ಮ ಮತ್ತೆ ಯಾವಾಗ್ಲೂ ನೀನು ನಿಮ್ಮ ಅಮ್ಮ ನಂಗೇನಿ, ನಿಮ್ಮ ಅಮ್ಮ ಬುದ್ಧಿನಿ, ನಿಮ್ಮ ಅಮ್ಮನ ಜೊತೆ ಸೇರಿನೇ ನಿನಗಿಂತ ಕೆಟ್ಟ ಬುದ್ಧಿ ಬಂದಿರೋದು ಅಂತ ಹಗಲಾಗ್ಲ ಬೈತಿತ್ತ. ಅದಕ್ಕೇನೆ ನಮ್ಮ ಅತ್ತೆ ಎದುರಿಗೆ ಬೈದ್ರೆ ನಮ್ಮ ಅತ್ತೆಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಬೈದೆ ಅಷ್ಟೇನೆ. ಬೇಜಾರು ಮಾಡ್ಕೋಬೇಡ್ರಿ ಇಬ್ರು. ಏನಮ್ಮ? ಹೌದಾ? ಅಯ್ಯೋ ದೇವ್ರೆ, ನನಗೆ ಗಾಬರಿನೇ ಆಗೋಗ್ಬಿಟ್ಟಿತ್ತಲ್ಲೇ ರಮ್ಯಾ ನೀನು ಮಾತಾಡಿದ್ ಕೇಳಿ. ಸರಿ ಸರಿ ಆಯ್ತು. ಹೌದಮ್ಮ, ಮತ್ತೆ ನಮ್ಮ ಅತ್ತೆ ನಮ್ಮ ಮನೆಯವರು ಎಲ್ಲರೂ ನಂಬೇಕಲ್ಲ. ಈಗಿನ ಮನೆಗೆ ಬಂದು ಸೇರ್ಕೊಂಡಿದ್ದೀನಿ. ನೀನು ಬಂದಿದ್ಯಾ ಅಂತಂದ್ರೆ ನಮ್ಮ ಅತ್ತೆ ಸಿಟ್ಟು ಮಾಡ್ಕೊಂತಿದ್ರು, ನಾನೇನೋ ಬೈಲಿಲ್ಲ ಅಂತಂದ್ರೆ. ಆಲೆ ನಿಮ್ಮ ಅಮ್ಮ ಬಂದು ಲೋಕಿರಿಗೆ ಏನು ಹೇಳ್ಕೊಡ್ತಾಳೋ ಅದು ಇದನ್ನು ಅಂತಾನ ಹೇಳ್ತಿತ್ತು ನಮ್ಮ ಅತ್ತೆ. ಅದಕ್ಕೆ ಮೊದಲೇ ನಾನೇ ಆ ಥರ ಹೇಳಿದ್ದು. ಅವಾಗ ನಮ್ಮ ಅತ್ತೆನೇ ಸಮಾಧಾನ ಆದ್ರು ನೋಡು. ಹೌದಾ ರಮ್ಯಾ, ಬೋಲೆ ಕಿಲಾಡಿ ಬಿಡು. ಹೆಂಗೋ ಸದ್ಯ ಈ ಮನೆಗೆ ಬಂದು ಸೇರ್ಕೊಂಡಲ್ಲ ನೀನು. ಆಶಾ ಹೆಂಗೋ ಕರ್ಕೊಂಬಂದ್ಲು ಅಲ್ಲ, ಅದು ಹೆಂಗೋ ಒಪ್ಕೊಂಡ್ಲೆ ನಿನ್ನ ಈ ತವ್ರ ಮನೆಗೆ ಕರ್ಕೊಂಬಂದು ಒಪ್ಪಿಸ್ತೀನಿ ಅಂತನ. ಅವಳಿಗೂ ನಿನ್ ಮೇಲೆ ಸಿಟ್ಟಿತ್ತಲ್ವ, ಅವಳು ಮದ್ವೆ ನಿಲ್ಸಕ್ ನೀನ್ ಏನೇನೋ ಪ್ರಯತ್ನ ಪಟ್ಟೆ ಅಂತಾನ. ಅದು ಹೆಂಗೆ ಒಪ್ಕೊಂಡ್ಲೋ ಏನೋ. ಹೌದು ಮಧು, ಬಿಡು, ಹೆಂಗೋ ನಾನು ಸೇರ್ಕೊಂಡಲ್ಲ ಅಷ್ಟೇ ಸಮಾಧಾನ. ನೀವು ಅಷ್ಟೇನೆ, ಅಲ್ಲಿ ನನ್ನ ಬಗ್ಗೆನೇ ತಲೆನೇ ಕೆಡ್ಸ್ಕೊಂತ ಇರ್ಲಿಲ್ಲ. ನನಗೂ ಅಷ್ಟೇ ಸಿಟ್ಟು ಬಂತು, ಅದಕ್ಕೆ ಹೇಳ್ದೆ ಕೇಳದೆ ಬಂದ್ಬಿಟ್ಟೆ. ಹಂಗೇನು ಇಲ್ಲ ಕಣೆ ರಮ್ಯಾ, ಯಾವಾಗ್ಲೂ ನಿನ್ ಮುಂದೆನೆ ಕುತ್ಕೊಂಡಿರಕ್ಕಾಗುತ್ತಾ ಹೇಳು? ನೀನ್ ಬಂದು ಎಷ್ಟು ದಿನ ಆಯ್ತಪ್ಪ? ಒಂದು ತಿಂಗಳು ಆಗ್ತಾನೆ ಬಂತು ಅನ್ಸುತ್ತೆ, ತಿಂಗಳು ಮೇಲೆ ಆಯ್ತು. ಹಂಗಿದ್ಮೇಲೆ ನಿನ್ನ ವಿಚಾರನೇ ಮಾತಾಡ್ಕೊಂಡು ಹೆಂಗ್ ಕುತ್ಕೊಳ್ಳೋಣ ಹೇಳು? ನಾನು ಯೋಚನೆ ಮಾಡ್ತಿದ್ದೆ ನಿನ್ನ ಕರ್ಕೊಂಡು ಹೋಗಿ ಬಿಟ್ಟು ಬರೋದು ಏನು ಮಾಡೋದು ಅಂತ. ನೀನು ನೋಡಿದ್ರೆ ಡೈವರ್ಸ್ ತಗೊಂಬನ ಅದು ಇದು ಅಂತ ಹೇಳ್ತಿದ್ದಲ್ಲ. ಬಿಡು ನೋಡೋಣ, ಇನ್ನೂ ಸ್ವಲ್ಪ ದಿನ ಹೋಗ್ಲಿ, ನಿನ್ನ ಮನಸ್ಸು ಬದಲಾಯಿಸ್ಕೊಂಡು ಏನಾನ ಒಂದು ಆಗುತ್ತೆ ಅಂತ ಸುಮ್ಮನೆ ಆಗಿದ್ದೆ ಅಷ್ಟೇನೆ. ನಿನ್ನ ಬಗ್ಗೆ ನಾವು ಕೇರ್ ಮಾಡ್ದಂಗೆ ಹೆಂಗೆ ಇರ್ತಿದ್ವೇನೆ ರಮ್ಯಾ? ನೀನು ಒಳ್ಳೆ ಹಿಂಗೆ ಹೇಳ್ತೀಯಲ್ಲ. ನಾನು ಕೇರ್ ಮಾಡಿದಷ್ಟು ಇನ್ಯಾರು ಕೇರ್ ಮಾಡಿದ್ದಾರೆ ಹೇಳು? ಏನೇ ಕಷ್ಟ ಬಂದ್ರು ನನ್ನ ತಕ್ಕೆ ತಾನೇ ನೀನು ಬರೋದು. ನನ್ನ ಬಗ್ಗೆನೇ ತಪ್ಪು ತಿಳ್ಕೊಂಡಿದ್ಯಲ್ಲ ನೀನು. ಹೌದು ಕಣೆ ರಮ್ಯಾ, ನಮಗೂ ನಿನ್ ಚಿಂತೆ ಇದ್ದೇ ಐತೆ. ನಿಮ್ಮ ಅಣ್ಣಗೂ ನನಗೂ ನಾವೆಲ್ಲ ಹೋದ್ರೆ ನಿನ್ ಬಗ್ಗೆನೇ ಮಾತಾಡ್ತಿದ್ವಿ ಗೊತ್ತಾ? ನೀನೇ ಸುಮ್ಮನೆ ತಪ್ಪು ತಿಳ್ಕೊಂಡು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ಯಾ. ನಮ್ಗಂತೂ ಗಾಬರಿ ಆಗ್ಬಿಟ್ಟಿದ್ದು ಗೊತ್ತಾ? ನೀನು ಎಲ್ಗೋದೋ ಏನೋ ಬೇಜಾರು ಮಾಡ್ಕೊಂಡು ಏನಾದರೂ ಸಾಯಕ್ಕೆ ಹೋಗಿದ್ಯೇನೋ ಅಂತ ಅನ್ಕೊಂಡ್ಬಿಟ್ಟಿದ್ವಿ ನಾನು ಅತ್ತೆ ಆಲೇನೆ. ಹಂಗ ಅನ್ಕೊಂಡಿದ್ರಾ? ಅದ್ ಹೆಂಗ್ ಅನ್ಕೊಂಡ್ರಿ? ನಾನ್ ಸಾಯಕ್ ಹೋಗ್ತೀನಿ ಅಂತಾನ? ನಾನೇನೇನು ಅಷ್ಟೊಂದು ಎದ್ರ ಪುಕ್ಲಿನ ಎದ್ರಕೊಂಡು ಓಡೋವಕ್ಕೆ? ನನಗೆ ಗಂಡನ ಮನೆ ಇದ್ದಿಲ್ಲ ಅಂದ್ರೆ ನಾನು ಒಬ್ಳೆ ಜೀವನ ಮಾಡ್ತೀನಿ. ಓದಿದ್ದೀನಿ, ಡಿಗ್ರಿ ಓದಿದ್ದೀನಿ, ಎಲ್ಲಾನ ಕೆಲ್ಸಕ್ಕೆ ಸೇರ್ಕೊಂಡು ಬಾಡಿಗೆ ಮನೆ ಮಾಡ್ಕೊಂಡಿರ್ತಿದ್ದೆ. ನಿಮ್ಮ ಮನೆ ಅಲ್ದಿದ್ರೇನಂತೆ? ನಾನು ಯಾಕೆ ಸಾಯಕ್ ಹೋಗೋಣ? ನಾನು ಎಂದಿಗೂ ಅಂತ ನಿರ್ಧಾರ ಮಾಡೋಳಲ್ಲ. ಏನೇ ಬಂದ್ರು ಎದುರಿಸ್ತೀನಿ. ಗೊತ್ತಾಯ್ತಾ? ಏನ್ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡಿನೇ ಮಾಡ್ತೀನಿ. ಹೌದೇನಮ್ಮ? ಅಯ್ಯೋ, ನನಗಂತೂ ಬೈವದಂಗಾಗಿತ್ತು ಕಣೆ. ಯಾಕೆಂದ್ರೆ ನೀನು ಬೇರೆ ಬೇಜಾರು ಮಾಡ್ಕೊಂಡಿದ್ದೆ, ದುಡ್ಡು ಕೇಳಿದೆ, ದುಡ್ಡು ಬೇರೆ ಕೊಡಲಿಲ್ಲ ನಾನು. ಅದಕ್ಕೆ ಎಲ್ಲಿ ಬೇಜಾರು ಮಾಡಿಕೊಂಡು ಎಲ್ಲಿ ದುಡ್ಕಿ ನಿರ್ಧಾರ ತಗೋಬಿಟ್ಟಿಯೋ ಏನೋ ಅಂತ ಬೈವದಂಗಾಯಿತು. ನಂದಿನಿ ಹೇಳೋಕ್ಕೆ ಸರಿ ಆಯಿತು, ಅವಳು ಹೇಳಿಲ್ಲ ಅಂದರೆ ನಮಗಂತೂ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನಿನ್ನ ಗಂಡಕ್ಕೆ ಫೋನ್ ಮಾಡಿರೆ ಫೋನೇ ಹೋಗ್ತಾ ಇಲ್ಲ. ಹಂಗಾಗ್ಬಿಟ್ಟೈತಿ. ಏನು ಮಾಡೋದು? ಇನ್ಯಾರ ನಂಬರು ಇಲ್ಲ ಇಲ್ಲಿ. ಅದಕ್ಕೆ ಬೈವದಂಗಾಗಿತ್ತು ನಮಗೆ. ಸರಿ ಸರಿ ಆಯ್ತು ಬಿಡು, ಈಗ ಎಲ್ಲ ಮುಗ್ದೋಯ್ತಲ್ಲ, ನನ್ನ ಜೀವನೂ ಸರಿ ಆಯಿತು. ಕುತ್ಕೊಳ್ರಿ, ಟೀ ಮಾಡ್ಕೊಬತ್ತೀನಿ, ಕುಡಿಯೋರಂತೆ. ಸರಿ ಆಯ್ತು, ಹೋಗಿ ಮಾಡ್ಕೊಂಬರೋಗು. ನೋಡ್ದೇನಿ ಮಧು, ನಮ್ಮ ರಮ್ಯ ಎಷ್ಟು ಬುದ್ಧಿವಂತೆ ಅಂತ ಗೊತ್ತಾಯ್ತಾ? ನಾನು ಹೇಳ್ತಿರ್ಲಿಲ್ವಾ ನಮ್ಮ ರಮ್ಯ ತುಂಬಾ ಬುದ್ಧಿವಂತೆ. ಅವಳೆಲ್ಲ ಅವಳ ಜೀವನ ಸರಿ ಮಾಡ್ಕೊಂತಾಳೆ ಒಂದಲ್ಲ ಒಂದ್ ರೀತಿಲಿ ಅಂತಾನ. ನೋಡ್ದಾ ಹೆಂಗೋ ಏನೋ ಒಂದು ಹತ್ತೋ ಕರ್ದೋ ಆಶೆ ನೊಪ್ಸಿ ಅಂತೂ ಇಂತೂ ಗಂಡನ ಮನೆ ಸೇರ್ಕೊಂಡ್ಲು. ಬಿಡು, ಹೆಂಗೋ ಸರಿ ಆಯ್ತಲ್ಲ ಸದ್ಯ. ಅಪ್ಪ ದೇವ್ರೆ, ನನ್ನ ಮಗಳು ಜೀವನ ಸರಿ ಆಯ್ತಲ್ಲ. ಯಾವಾಗ್ಲೂ ಸುಖವಾಗಿರ್ಲಿ ಈ ಮನೆಗೆ ನನ್ನ ಮಗಳು. ಇಷ್ಟು ಧೈರ್ಯ ಇರೋಳು ಸುಖವಾಗಿರ್ದಂಗೆ ಇರ್ತಾಳ ಅತ್ತೆ. ಬಿಡಿ, ಚೆನ್ನಾಗಿರ್ತಾಳೆ ರಮ್ಯಾ. ಇಷ್ಟೆಲ್ಲ ಆದ್ಮೇಲೆ ಹೆಂಗ ಒಳ್ಳೇದಾಯ್ತಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.